ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಪಾಯಸ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಒಂದು ಬಟ್ಲಷ್ಟು ಸ್ವಲ್ಪ ಹಾಲು, ಸಣ್ಣ ಬಟ್ಲಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಕ್ಕರೆ ಮತ್ತು ದ್ರಾಕ್ಷಿ, ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸಬ್ಬಕ್ಕಿನ ಒಂದು 2 ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೀನಿ. 2 ಅವರ್ಸ್ ಇಲ್ಲ, ಒಂದು 3 ಅವರ್ಸ್ ನೆನೆಸಿ ಸೋಸಿಟ್ಕೊಬಿಟ್ರೆ, ನೀರು ಸೋರಕ್ಕೆ ಇಟ್ಬಿಟ್ರೆ ಆಗುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲದೆ ಇರೋರು ನೀವು ಎಣ್ಣೆನ ಹಾಕಿ ದ್ರಾಕ್ಷಿ ಮತ್ತು ಏನು ಬಾದಾಮ್ ತೊಗೊಂಡಿದ್ದೆ ನಾನು ಕಟ್ ಮಾಡಿ ಅದನ್ನು ಹಾಕಿ ಹುರಿತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಫುಲ್ಲು ಅದೇನು ರೋಸ್ಟ್ ಆಗುತ್ತೆ ಆ ಥರ ಹುರ್ಕೋಬೇಕು. ನಾನಿಲ್ಲಿ ಅದನ್ನು ದ್ರಾಕ್ಷಿ ಮತ್ತು ಬಾದಾಮನ್ನ ಕಟ್ ಮಾಡಿರೋ ಅಂಥ ಬಾದಾಮನ್ನ ಹುರ್ಕೊಂಡು ನಾನು ಸೈಡಿಗೆ ತಕ್ಕೊಳ್ತಾ ಇಲ್ಲ, ಅದಕ್ಕೇ ಸಬ್ಬಕ್ಕಿನ ಹಾಕಿ ಕ್ಲೀನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ಆ್ಯಡ್ ಮಾಡಿ ಈ ಥರ ಹುರ್ಕೊಂಡ್ರೆ ಏನಾಗುತ್ತೆ, ಸಬ್ಬಕ್ಕಿನ ಹಾಕಿ ತುಪ್ಪದಲ್ಲೇ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದು ತಿನ್ನಲಿಕ್ಕೂ ಬಾಯಿಗೆ ತುಪ್ಪ ಯಾರಾದರೂ ಇಷ್ಟಪಡೋರು ಅಂಥವರಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆಮೇಲೆ ನಾನು ಒಂದು 2 ಏಲಕ್ಕಿ ಮತ್ತು ಒಂದು 3 ಲವಂಗನ ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಲವಂಗ ಮತ್ತು ಏಲಕ್ಕಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ಹುರಿಯೋಕ್ಕೆ ಒಂದು 30 ಸೆಕೆಂಡು ತುಪ್ಪದಲ್ಲೇ ಹುರಿಯೋಕ್ಕೆ ನಾನು ಬಿಡ್ತಾಯಿದ್ದೀನಿ. ಇವಾಗ ತುಪ್ಪ ಎಲ್ಲ ಅದು ಹೀರ್ಕೊಂಡ್ಮೇಲೆ ನಾನು ಏನು ಒಂದು ಬಟ್ಲಷ್ಟು ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಾಲನ್ನು ಹಸಿ ಹಾಲು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಕೆಲವೊಮ್ಮೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ. ಬಿಸಿ ಮಾಡಿ ಫ್ರೆಶ್ ಇರೋ ಹಾಲನ್ನು ಬಿಸಿ ಮಾಡಿ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸಬ್ಬಕ್ಕಿ ಪಾಯಸ. ಇದಕ್ಕೆ ಕೆಲವೊಬ್ಬರು ಶಾವಿಗೆ ಆ ಥರ ಎಲ್ಲ ಸೇರಿಸ್ತಾರೆ. ನಾನು ಬರೀ ಶಾವಿಗೆ ಹಾಕ್ತಿಲ್ಲ, ಬರೀ ಪ್ಲೇನ್ ಸಬ್ಬಕ್ಕಿ ಹಾಕಿ ಮಾಡ್ತಾಯಿರೋದು. ಇವಾಗ ನೋಡಿ, ಇದು ಕುದೀತಾ ಇದೆ. ಈ ಟೈಮಲ್ಲಿ ನಿಮಗೆ ನೀವು ಎಷ್ಟು ಸ್ವೀಟ್ ತಿಂತೀರಾ ಅಂತ ನೋಡಿಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ನೀವು ಇದು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೋಬೋದು. ಈ ಟೈಮಲ್ಲಿ ಪುಡಿ ಬೆಲ್ಲ ಮಾಡಿ, ಪೌಡ್ರ್ ಥರ ಬೆಲ್ಲ ಮಾಡಿ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು 30 ಸೆಕೆಂಡ್ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಪಾಯಸನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಅದು ಏನು ನೀರು ಥರ ಆಗುತ್ತೆ ಸಬ್ಬಕ್ಕಿ, ಅಂದರೆ ಅದು ನೀರು ಕಲರ್ ಬಬಲ್ಸ್ ಥರ ಆಗುತ್ತೆ. ಆ ಥರ ಆಗಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಟೇಸ್ಟಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಇದು ಸೇಮ್ ನಾವು ಶಾವಿಗೆ ಪಾಯಸ ಹಾಲು ಹಾಕಿ ಯಾವ ಥರ ಮಾಡ್ತೀವಿ ಅದೇ ಪ್ರೊಸೀಜರ್, ಬಟ್ ನಾವು ಶಾವಿಗೆನ ಲಾಸ್ಟಿಗೆ ಹಾಲು ಬಿಸಿ ಮಾಡಿಕೊಂಡು ಶಾವಿಗೆನ ಲಾಸ್ಟಿಗೆ ಹಾಕ್ತೀವಿ. ಇಲ್ಲಿ ಸಬ್ಬಕ್ಕಿನ ಫಸ್ಟಿಗೆ ಹಾಕಬೇಕು. ಇಲ್ಲಿ ನೋಡಿ, ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಫೈನಲಿ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ನಿಮಗೆ ತುಪ್ಪ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ನೀವು ಈ ಟೈಮಲ್ಲಿ ತುಪ್ಪನೂ ಸೇರಿಸ್ಕೋಬೋದು. ನಾನು ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ, ಪ್ಲೇಟ್ ಮುಚ್ಚಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.